ನಿಮ್ಮ ಹೆಸರು ನಿಖಿಲ್. ನೀವು ದುಡಿಯಲು ಬೇರೆ ಜಿಲ್ಲೆಗೆ ಬಂದಿದ್ದೀರಿ. ಅಲ್ಲಿ ಒಂದು ರೂಮ್ ಮಾಡಿಕೊಂಡು ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದೀರಿ. ಅಂಗಡಿ ಕೆಲವು ದಿನಗಳ ಕಾಲ ಬೀಗ ಹಾಕಿದ್ದರಿಂದ ನೀವು ಸುಮ್ಮನೆ ರೂಮಿನಲ್ಲಿ ಇದ್ದು ಬೋರ್ ಆಗಿದ್ದರಿಂದ ಹೊರಗೆ ಸುತ್ತಾಡಲು ಹೋದಿರಿ. ಅಲ್ಲಿ ಒಂದು ದೊಡ್ಡ ಕಲ್ಯಾಣ ಮಂಟಪವನ್ನು ನೋಡಿ, ಅಬ್ಬಬ್ಬಾ, ಎಂತಹ ದೊಡ್ಡ ಮದುವೆ! ಈ ಮದುವೆಯಲ್ಲಿ ಯಾವ ತರಹದ ಅಡುಗೆ ಮಾಡಿಸಿರಬಹುದು ಎಂದು ಕುತೂಹಲದಿಂದ ಯೋಚಿಸುತ್ತಾ ರೂಮಿಗೆ ಬಂದು ಹೊಸ ಅಂಗಿ ಪ್ಯಾಂಟ್ ಹಾಕಿಕೊಂಡು ಮದುವೆಗೆ ಹೋಗುವವರಂತೆ ಸಿದ್ಧರಾಗಿ ಮದುವೆಗೆ ಹೋದಿರಿ. ಅಲ್ಲಿ ನೇರವಾಗಿ ಭೋಜನಕ್ಕೆ ಹೋದಿರಿ. ತಟ್ಟೆ ಹಿಡಿದು ಊಟ ಮಾಡುತ್ತಿದ್ದಾಗ 3 ಜನ ಬಂದು, ಯಾರ್ ಕಡೆಯವರು ನೀವು ಎಂದು ಕೇಳಿದರು. ನೀವು ಸುಮ್ಮನೆ ನಿಂತಿದ್ದೀರಿ. ಅವರು ಜೋರಾಗಿ, ಹೇಳು, ಯಾರ್ ಕಡೆಯವನು ನೀನು ಎಂದು ಕೇಳಿದರು. ಆಗ ಪಕ್ಕದಲ್ಲಿದ್ದ ಒಬ್ಬಳು ಹೆಣ್ಣು ಮಗಳು, ಅಯ್ಯೋ ಬಿಡಿ, ಇವರು ನನಗೆ ಪರಿಚಯ, ನಾನೇ ಕರೆದುಕೊಂಡು ಬಂದಿದ್ದೇನೆ ಎಂದು ಅವರಿಂದ ನಿಮ್ಮನ್ನು ಬಿಡಿಸಿದಳು. ನಿಮಗೆ ಸಮಾಧಾನವಾಯಿತು. ಅವಳು ನೋಡಲು ಅದ್ಭುತವಾದ ಕಣ್ಣುಗಳು, ಸುಂದರವಾದ ನೋಟ, ಕಾಂತಿಯುತ ಮುಖವನ್ನು ಹೊಂದಿದ್ದಳು. ಅವರ ಮುಖ ನೋಡಿ ಥ್ಯಾಂಕ್ಸ್ ಮೇಡಂ ಎಂದು ಹೇಳಿದಿರಿ. ಅವರು ಪರವಾಗಿಲ್ಲ, ಊಟ ಮಾಡಿ, ತೊಂದರೆ ಇಲ್ಲ ಎಂದು ಹೇಳಿದರು. ನೀವು ಅವರ ಜೊತೆ ಕೂತು ಊಟ ಮಾಡುತ್ತಾ ನಿಮ್ಮ ಪರಿಚಯ ಮಾಡಿಕೊಂಡಿರಿ. ನಾನು ಊಟಕ್ಕೆ ಅಂತ ಬಂದೆ. ಇಲ್ಲಿ ಇಂತಹ ಪರಿಸ್ಥಿತಿ ಬರುತ್ತೆ ಅಂದುಕೊಂಡಿರಲಿಲ್ಲ ಎಂದು ಹೇಳಿದಿರಿ. ಊಟದ ನಂತರ ಅವಳು, ಒಬ್ಬನೇ ಹೊರಗೆ ಹೋಗಬೇಡ, ನಾನು ನಿನ್ನನ್ನು ಕರೆದುಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ಯಾರಾದರೂ ನಿನ್ನನ್ನು ಮತ್ತೆ ಯಾರ ಕಡೆಯವನು ಎಂದು ವಿಚಾರಿಸುತ್ತಾರೆ ಎಂದಳು. ನಂತರ ಇಬ್ಬರೂ ಕಲ್ಯಾಣ ಮಂಟಪದಿಂದ ಹೊರಗೆ ಬಂದಿರಿ. ಅವಳು, ನಿನಗೆ ಏನು ಕೆಲಸ ಮಾಡುತ್ತೀಯಾ ಎಂದು ಕೇಳಿದಾಗ ನಿಮ್ಮ ದಿನಸಿ ಅಂಗಡಿ ಕೆಲಸದ ಬಗ್ಗೆ ಮತ್ತು ಅದು ಬೀಗ ಹಾಕಿರುವುದರ ಬಗ್ಗೆ ತಿಳಿಸಿದಿರಿ. ಅವಳು, ನಿನಗೆ ಕಾರ್ ಓಡಿಸಲು ಬರುತ್ತಾ ಎಂದು ಕೇಳಿದಳು. ನೀವು, ಹೌದು ಮೇಡಂ, ನನ್ನ ಹತ್ತಿರ ಲೈಸೆನ್ಸ್ ಕೂಡ ಇದೆ ಎಂದು ನಿಮ್ಮ ಪರ್ಸ್ ತೆಗೆದು ತೋರಿಸಿದಿರಿ. ತಕ್ಷಣ ಅವಳು, ನನ್ನ ಕಾರ್ ಡ್ರೈವ್ ಮಾಡು, ಆಫೀಸಿಗೆ ಟೈಮ್ ಆಯ್ತು, ಮೀಟಿಂಗ್ ಅಟೆಂಡ್ ಮಾಡೋದು ಇದೆ, ಬೇಗ ಹೋಗೋಣ ಎಂದಳು. ಅಲ್ಲಿಂದ ಆಫೀಸಿಗೆ ಬಂದಿರಿ. ಆ ಆಫೀಸಿನಲ್ಲಿ ವಾಚ್ಮ್ಯಾನ್ ಬಂದು ಕಾರ್ ಡೋರ್ ತೆಗೆದ. ಮೇಡಂ, ಇಲ್ಲಿ ಕೆಳಗೆ ವೇಟ್ ಮಾಡು ಎಂದು ಹೇಳಿ ಆಫೀಸ್ ಒಳಗೆ ಹೋದರು. ನೀವು ವಾಚ್ಮ್ಯಾನ್ಗೆ ಪಾರ್ಕಿಂಗ್ ಜಾಗ ಕೇಳಿದಿರಿ. ಅವನು ತೋರಿಸಿದ ಜಾಗದಲ್ಲಿ ಕಾರ್ ನಿಲ್ಲಿಸಿ 1 ಗಂಟೆ ವೇಟ್ ಮಾಡಿದಿರಿ. ಮೇಡಂ ಬಂದರು. ನೀನು ಚೆನ್ನಾಗಿ ಕಾರ್ ಡ್ರೈವ್ ಮಾಡ್ತೀಯಾ? ನಿನಗೇನು ಅಭ್ಯಂತರ ಇಲ್ಲ ಅಂದ್ರೆ ನನ್ನ ಕಾರ್ ಡ್ರೈವರ್ ಕೆಲಸಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಹುಡುಕುತ್ತಾ ಇದ್ದೀನಿ, ನಿನಗೆ ಇಷ್ಟ ಇದ್ರೆ ನೀನೇ ಮಾಡು ಎಂದು ಹೇಳಿದರು. ನೀವು ತಡಮಾಡದೆ, ಹೌದು ಮೇಡಂ, ಮಾಡ್ತೀನಿ ಎಂದು ಹೇಳಿದಿರಿ. ಸಂಬಳ 2 ಹೊತ್ತಲ್ಲೇ ಮಾತ್ರ ಕೆಲಸ, ಮಧ್ಯಾಹ್ನ ನಿಮ್ಮ ಊಟ ಕೆಳಗೆ ಆಫೀಸಿನಲ್ಲಿ ಇರುತ್ತೆ ಎಲ್ಲವನ್ನೂ ಹೇಳಿದರು. ನೀವು ಒಪ್ಪಿಕೊಂಡಿರಿ. ಅವರ ಬಗ್ಗೆ ಕೇಳಿದಿರಿ. ಅವರು ನೋಡಲು ತುಂಬಾ ಶ್ರೀಮಂತರು. ಆ ಕಂಪನಿಯ ಒಡತಿ. ಮದುವೆಯಾಗಿತ್ತು. ಅವರ ಯಜಮಾನರು ಬೇರೆ ದೇಶದಲ್ಲಿ ಇದ್ದರು. ನೀವು ಅವರನ್ನು ದಿನ ಬೆಳಿಗ್ಗೆ ಆಫೀಸಿಗೆ ಕರೆದುಕೊಂಡು ಬರುವುದು, ಆಫೀಸಿನಿಂದ ಮನೆಗೆ ಕರೆದುಕೊಂಡು ಹೋಗುವುದು, ಇಷ್ಟೇ ಕೆಲಸ. ನೀವು ಅವರ ಜೊತೆ ಮಾತನಾಡುತ್ತಾ ತುಂಬಾ ಸ್ನೇಹ ಬೆಳೆಸಿಕೊಂಡಿರಿ. ಕೆಲವೊಮ್ಮೆ ಅವರ ಲ್ಯಾಪ್ಟಾಪ್ ಬ್ಯಾಗ್ ಹಿಡಿದುಕೊಂಡು ಅವರ ಕಂಪನಿಯ ಆಫೀಸ್ ಕ್ಯಾಬಿನ್ ಒಳಗೆ ಹೋಗುತ್ತಿದ್ದಿರಿ. ಅವರ ಆಫೀಸಿನಲ್ಲಿ ಸಾಕಷ್ಟು ಜನ ಕೆಲಸ ಮಾಡುತ್ತಿದ್ದರು. ಅವರಿಗೆಲ್ಲ ನಿಮ್ಮ ಮೇಡಂ ಅಬ್ಬಾಸ್ ಮೇಡಂ, ಹೆಸರು ಕಾಮಾಕ್ಷಿ. ಅವರ ಕಂಪನಿ ದಿನಗಳು ಕಳೆದಂತೆ ಬೆಳೆದು ನಿಂತಿತು. ನಿಮ್ಮ ಸಂಬಳ 300ಕ್ಕೆ ಏರಿತು. ಒಂದು ದಿನ ಯಾರೋ ಅಪರಿಚಿತ ವ್ಯಕ್ತಿಗಳು, ನಾವು ಪಕ್ಕದ ಹಳ್ಳಿಯಲ್ಲಿ ಭೂಮಿ ನೋಡಲು ಹೋಗುವಾಗ ನಮ್ಮ ಕಾರಿಗೆ ಕಲ್ಲುಗಳನ್ನು ಎಸೆದರು ಎಂದು ಹೇಳಿದರು. ನೀವು ಎಲ್ಲಾ ಕಾರುಗಳನ್ನು ಸೈಡ್ ಹಾಕಿಕೊಂಡು ಮೇಡನ್ನು ಜೋಪಾನವಾಗಿ ಕಾಪಾಡಿಕೊಂಡು ಕಂಪನಿಗೆ ಬಂದಿರಿ. ಅವರ ಯಜಮಾನರು ಫೋನ್ ಮಾಡಿ ವಿಚಾರಿಸಿದರು. ಸ್ವಲ್ಪ ದಿನಗಳ ನಂತರ ಎಲ್ಲವೂ ನಾರ್ಮಲ್ ಆಯಿತು. ಒಂದು ದಿನ ಮೇಡಂ ಅವರ ಸ್ವಂತ ಊರಿಗೆ ಹೊರಟಿದ್ದರು. ಬಸ್, ಟ್ರೈನಲ್ಲಿ ಅವರಿಗೆ ಹೋಗಲು ಮನಸ್ಸು ಇರಲಿಲ್ಲ. ಕಾರ್ನಲ್ಲಿ ಹೋಗೋಣ ಬಾ ಎಂದು ನಿಮ್ಮನ್ನು ಕರೆದುಕೊಂಡು ಹೋದರು. ನೀವು ನಿಧಾನವಾಗಿ ಬಹಳ ಸಾವಧಾನದಿಂದ ಕಾರ್ ಓಡಿಸಿದಿರಿ. ಕ್ಷೇಮವಾಗಿ ಅವರನ್ನು ಅವರ ಊರಿಗೆ ಕರೆದುಕೊಂಡು ಹೋದಿರಿ. 7 ಗಂಟೆ ಕಾರ್ ಓಡಿಸಿ ದಣಿದು ಹೋದಿರಿ. ಮೇಡಂ ಅವರ ಮನೆಯಲ್ಲಿ ಬೀಗ ಹಾಕಿತ್ತು. ಬೀಗ ಮೇಡಂ ಕೈಯಲ್ಲೇ ಇತ್ತು. ಅವರ ಮನೆಯಲ್ಲಿ ಯಾರೂ ಇರಲಿಲ್ಲ. ಅವರ ಅಮ್ಮ ಅಪ್ಪ ಇರದೇ ಇರುವ ವಿಷಯ ಹೇಳಿದರು. ಅವರ ಎಲ್ಲಾ ಸಂಗತಿಗಳನ್ನು ಕೇಳಿ ನಿಮಗೆ ಸ್ವಲ್ಪ ದುಃಖವಾಗಿ ಅವರಿಗೆ ಸಮಾಧಾನ ಮಾಡಿದಿರಿ. ಆ ಮನೆಯಲ್ಲಿ ಸ್ವಲ್ಪ ಜಿಡ್ಡು ಹಿಡಿದಿತ್ತು. ಅದನ್ನು ಕ್ಲೀನ್ ಮಾಡಲು ಒಬ್ಬಳು ಮಹಿಳೆ ಬಂದು ಸ್ವಚ್ಛ ಮಾಡಿ ಅಡುಗೆ ತಯಾರಿಸಿ ಹೋದಳು. ನಿಮಗೆ ಕೆಳಗೆ ಒಂದು ರೂಮ್ ಕೊಟ್ಟು ಮೇಡಂ ಮೇಲಿನ ರೂಮ್ಗೆ ಹೋದರು. ನೀವು ಕೆಳಗಿನ ರೂಮಿನಲ್ಲಿ ನಿಮ್ಮ ಫೋನ್ನಲ್ಲಿ ಆ ತರಹದ ವಿಡಿಯೋಗಳನ್ನು ನೋಡಿಕೊಂಡು ಕೆಲಸ ಮಾಡಿಕೊಂಡು ಮಲಗಿದಿರಿ. ಬೆಳಿಗ್ಗೆ ಬೇಗ ಎದ್ದು ಆ ಊರಿನೊಳಗೆ ಹೋಗಿ ಒಂದು ಟೀ ಕುಡಿದುಕೊಂಡು ಪೇಪರ್ ಓದುತ್ತಾ ಕುಳಿತಿದ್ದಿರಿ. ಮೇಡಂ ಕಾಲ್ ಮಾಡಿ, ಎಲ್ಲಿದ್ದೀಯಾ ಎಂದರು. ನೀವು ಟೀ ಅಂತ ಹೇಳಿದೆ. ನಿಮಗೆ ಪೇಪರ್ ತರೋಕೆ ಬಂದಿದ್ದೇನೆ ಎಂದಿರಿ. ಅವರು ಸರಿ ಎಂದರು.
ನೀವು ಮನೆಗೆ ಬಂದಿರಿ. ಮೇಡಂ ಎದ್ದು ಮನೆಯ ಮುಂದೆ ಗಿಡಗಳಿಗೆ ನೀರು ಹಾಕುತ್ತಿದ್ದರು. ನೀವು ಕೊಡಿ ಮೇಡಂ, ನಾನು ನೀರು ಹಾಕ್ತೀನಿ, ಪೇಪರ್ ಓದಿ ಎಂದು ಹೇಳಿದಿರಿ. ಅವಾಗ ಒಂದು ಕರೋನಾ ಎಂಬ ರೋಗ ಬಂದಿತು. ಆದರೆ ಮೇಡಂ ಇಲ್ಲಿಯವರೆಗೆ ಅದು ಬರುವುದಿಲ್ಲ ಎಂದು ಸುಮ್ಮನಾದರು. ಅವರ ಮನೆಯ ಸುತ್ತಮುತ್ತ ಯಾವ ಮನೆಯೂ ಇರಲಿಲ್ಲ. ಅವರ ತೋಟ, ಗದ್ದೆ, ಕಬ್ಬು ಎಲ್ಲವೂ ಕೆಲಸಗಾರರು ನೋಡಿಕೊಳ್ಳುತ್ತಿದ್ದರು. ಒಬ್ಬಳು ಕೆಲಸದವಳು ಬಂದು ಅಡುಗೆ ಮಾಡಿ ಹೋಗುತ್ತಿದ್ದಳು. ಇನ್ನೇನು ವಾಪಸ್ ಕಂಪನಿ ಕೆಲಸಕ್ಕೆ ಹೋಗಬೇಕು. ಸಂಪೂರ್ಣ ಲಾಕ್ಡೌನ್ ಘೋಷಣೆಯಾಯಿತು. ಮೇಡಂ ಎಲ್ಲಾ ಕಡೆ ಫೋನ್ ಮಾಡಿ ವಿಷಯ ತಿಳಿದುಕೊಂಡರು. ಎಲ್ಲಾ ದಾರಿ ಬಂದಾಗಿದ್ದವು. ಅವರ ಮನೆಯಲ್ಲೇ ಉಳಿಯಬೇಕಾಯಿತು. ನೀವು ನಿಮ್ಮ ಫೋನ್ನಲ್ಲಿ ವಿಡಿಯೋ ಗೇಮುಗಳನ್ನು ಆಡುತ್ತಾ ಸಮಯ ಕಳೆಯುತ್ತಿದ್ದಿರಿ. ಮೇಡಂ ಪುಸ್ತಕ ಓದುತ್ತಿದ್ದರು. ಸಂಜೆ ಬೆಳಿಗ್ಗೆ ಬ್ಯಾಡ್ಮಿಂಟನ್ ಆಡುತ್ತಿದ್ದಿರಿ. ನೀವು ಅವರಿಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಿರಿ. ಲಾಕ್ಡೌನ್ ಆಗಿದೆ, ಮನೆಗೆ ಸ್ವಲ್ಪ ದುಡ್ಡು ಹಾಕು ಪಾಪ ಎಂದು ನಿಮಗೆ 1 ಲಕ್ಷ ಟ್ರಾನ್ಸ್ಫರ್ ಮಾಡಿದರು. ನೀವು ಆ ದುಡ್ಡನ್ನು ಮನೆಗೆ ಕಳಿಸಿದಿರಿ. ಹೀಗೆ ಬೇಸರ ಆದಾಗ ಅವರ ತೋಟದಲ್ಲಿ ಸುತ್ತಾಡುತ್ತಿದ್ದಿರಿ. ಮನೆ ಕೆಲಸ ಮಾಡುತ್ತಾ ಅವಳು ನಿಮಗೆ ಅಡುಗೆಗೆ ಸಹಾಯ ಮಾಡುತ್ತಿದ್ದಳು. ಒಂದು ದಿನ ಬೆಳಿಗ್ಗೆ ಮೇಡಂ 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 ಎಂದು ಕೂಗಿದಿರಿ. ಅವರು ಇರಲಿಲ್ಲ. ಮನೆ ಹಿಂದೆ ಇದ್ದ ಸ್ವಿಮ್ಮಿಂಗ್ ಪೂಲ್ ನೋಡಿದಿರಿ. ಅದನ್ನು ನೋಡಿ ನಿಮಗೆ ಅಯ್ಯೋ ಇದೇನು ಸ್ವಾಮಿ ಇಂತಹ ಪರಿಸ್ಥಿತಿ ಎನಿಸಿತು. ಅವರು ಸ್ವಿಮ್ಮಿಂಗ್ ಸೂಟ್ ಹಾಕಿಕೊಂಡು ಸ್ವಿಮ್ಮಿಂಗ್ ಮಾಡುತ್ತಿದ್ದರು. ನೀವು ಅಲ್ಲಿಗೆ ಹೋದಿರಿ. ಅವರು ಹೇ ಬಾರೋ ನಿಕ್ಕಿ ಸ್ವಿಮ್ಮಿಂಗ್ ಮಾಡೋಣ ಎಂದರು. ನೀವು ಬೇಡ ಮೇಡಂ, ನನಗೆ ಸ್ವಿಮ್ಮಿಂಗ್ ಸ್ವಲ್ಪ ಬರುತ್ತೆ ಎಂದು ಹೇಳಿದಿರಿ. ಅವರು ಪರವಾಗಿಲ್ಲ ಬಾರೋ, ನಾನು ಕಲಿಸ್ತೀನಿ ಎಂದು ಕರೆದರು. ನೀವು ಹೋದಿರಿ. ಹೇ ಪ್ರಭು, ಹೇ ಕ್ಯಾ ಹುವ ಪಾನಿಮೆ ಅಂದುಕೊಂಡು ನಿಮಗೆ ಸೌಂದರ್ಯದ ದರ್ಶನವಾಯಿತು. ನೀವೇ ಮತ್ತೊಬ್ಬ ಡ್ಯಾನ್ಸ್ ಮಾಡುತ್ತಿದ್ದ ಆ ತಿಳಿ ನೀರಿನಲ್ಲಿ ಮೇಡಂ. ಅದನ್ನು ನೋಡಿ ಏನೋ ನಿನ್ನ ಡ್ಯಾನ್ಸ್ಗೆ ಎಂದು ಕೇಳಿದರು. ನೀವು ಹೌದು ಮೇಡಂ, ನಾನು ಹೋಗ್ತೀನಿ ಎಂದು ಹೇಳಿದ ತಕ್ಷಣ ಅವರು ನಗಲು ಪ್ರಾರಂಭಿಸಿದರು. ನೀವು ತಲೆ ತಗ್ಗಿಸಿ ನಿಂತಿದ್ದಿರಿ. ಅವರು ಇದೆಲ್ಲ ಮಾಮೂಲಿ ಕಣೋ, ನಾನು ಮನುಷ್ಯರು ಕಣೋ, ಇದೆಲ್ಲ ನಡೆಯುತ್ತೆ ಎಂದು ಹೇಳಿದರು. ನೀವು ಮೇಡಂ ನಾನು ರೂಮ್ಗೆ ಹೋಗ್ತೀನಿ ಎಂದಿರಿ. ಅವರು ನಾನು ಬರ್ತೀನಿ ಇರು ಎಂದರು. ಇಬ್ಬರೂ ಹೋಗುತ್ತಿದ್ದಿರಿ. ಅವರು ಮುಂದೆ ಹೋಗುವಾಗ ನೀವು ಹಿಂದೆ ಅವರ ಸೌಂದರ್ಯವನ್ನು ನೋಡಿಕೊಂಡು ಹೋಗುತ್ತಿದ್ದಿರಿ. ಮನೆಯೊಳಗೆ ಹೋದ ತಕ್ಷಣ ಮೇಡಂ ಬಾಗಿಲು ಹಾಕಿದರು. ಮುಂದೆ ನಡೆದದ್ದು ನಿಮಗೆ ಮತ್ತು ಮೇಡಂಗೆ ಮಾತ್ರ ಗೊತ್ತಿತ್ತು. ಅದನ್ನು ಹೇಳುವ ಸಮಯ ಈಗ ಬಂದಿದೆ. ಅದನ್ನು ಹೇಳಲು 1 ದಿನವೇ ಬೇಕಾಗುತ್ತದೆ. ಬಾಗಿಲು ಹಾಕಿದ ನಂತರ ಮೇಡಂ ನಿಧಾನವಾಗಿ ನಿಮ್ಮ ಕಡೆ ತಿರುಗಿದರು. ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಹೊಳಪು ಇತ್ತು. ನೀವು ಗಾಬರಿಯಿಂದ ಹಿಂದಕ್ಕೆ ಸರಿದಿರಿ. ಮೇಡಂ ನಗುತ್ತಾ ನಿಮ್ಮ ಹತ್ತಿರ ಬಂದರು. ಏನು ನಿಖಿಲ್, ಗಾಬರಿಯಾಗಿದ್ದೀಯಾ ಎಂದು ಕೇಳಿದರು. ನೀವು ತಡವರಿಸುತ್ತಾ ಇಲ್ಲ ಮೇಡಂ, ಸ್ವಲ್ಪ ಆಶ್ಚರ್ಯವಾಯಿತು ಎಂದಿರಿ. ಮೇಡಂ ನಿಮ್ಮ ಹತ್ತಿರ ಬಂದು ನಿಮ್ಮ ಕೈ ಹಿಡಿದರು. ಅವರ ಸ್ಪರ್ಶಕ್ಕೆ ನಿಮ್ಮ ದೇಹದಲ್ಲಿ ಒಂದು ರೀತಿಯ ರೋಮಾಂಚನವಾಯಿತು. ನಿಖಿಲ್, ನಾನು ನಿನ್ನನ್ನು ಇಷ್ಟಪಡುತ್ತೇನೆ ಎಂದು ಮೇಡಂ ನೇರವಾಗಿ ಹೇಳಿದರು. ನಿಮಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ನೀವು ಸುಮ್ಮನೆ ಅವರ ಮುಖ ನೋಡುತ್ತಿದ್ದಿರಿ. ನನಗೆ ಗೊತ್ತು ಇದು ನಿನಗೆ ಆಶ್ಚರ್ಯವಾಗುತ್ತದೆ, ಆದರೆ ಇದು ಸತ್ಯ. ನಾನು ನಿನ್ನ ಪ್ರಾಮಾಣಿಕತೆ ಮತ್ತು ನಿನ್ನ ಒಳ್ಳೆಯತನವನ್ನು ಇಷ್ಟಪಡುತ್ತೇನೆ. ಲಾಕ್ಡೌನ್ ಸಮಯದಲ್ಲಿ ನಾವು ಒಟ್ಟಿಗೆ ಕಳೆದ ಸಮಯ ನನಗೆ ತುಂಬಾ ಖುಷಿ ಕೊಟ್ಟಿದೆ ಎಂದು ಮೇಡಂ ಹೇಳಿದರು. ನಿಮ್ಮ ಮನಸ್ಸಿನಲ್ಲಿ ಹಲವು ಭಾವನೆಗಳು ಏಕಕಾಲದಲ್ಲಿ ಉಂಟಾದವು. ಆಶ್ಚರ್ಯ, ಸಂತೋಷ, ಗೊಂದಲ. ಮೇಡಂ, ನನಗೆ ಏನು ಹೇಳಬೇಕೆಂದು ತಿಳಿಯುತ್ತಿಲ್ಲ ಎಂದು ನೀವು ಹೇಳಿದಿರಿ. ಮೇಡಂ ನಿಮ್ಮ ಗಲ್ಲವನ್ನು ಸವರಿ ಏನೂ ಹೇಳಬೇಡ, ಸುಮ್ಮನೆ ನನ್ನ ಜೊತೆ ಇರು ಎಂದು ಹೇಳಿದರು. ಅವರು ನಿಮ್ಮನ್ನು ಹತ್ತಿರಕ್ಕೆ ಎಳೆದುಕೊಂಡು ನಿಮ್ಮ ತುಟಿಗಳಿಗೆ ಮುತ್ತಿಟ್ಟರು. ನಿಮ್ಮ ದೇಹದಲ್ಲಿ ವಿದ್ಯುತ್ ಸಂಚಾರವಾದಂತೆ ಅನಿಸಿತು. ನೀವು ಮೇಡಂಗೆ ಪ್ರತಿಕ್ರಿಯಿಸಿದಿರಿ. ಆ ಕ್ಷಣದಲ್ಲಿ ಸಮಯ ನಿಂತು ಹೋದಂತೆ ಭಾಸವಾಯಿತು. ನಿಮ್ಮಿಬ್ಬರ ನಡುವೆ ಒಂದು ರೀತಿಯ ಭಾವನಾತ್ಮಕ ಬಂಧ ಏರ್ಪಟ್ಟಿತು. ಲಾಕ್ಡೌನ್ನ ಏಕಾಂತತೆ ಮತ್ತು ಒಟ್ಟಿಗೆ ಕಳೆದ ಸಮಯ ನಿಮ್ಮಿಬ್ಬರನ್ನು ಹತ್ತಿರ ತಂದಿತ್ತು. ಮೇಡಂ ನಿಮ್ಮನ್ನು ಮಂಚದ ಕಡೆಗೆ ಕರೆದುಕೊಂಡು ಹೋದರು. ಅಲ್ಲಿ ನಿಮ್ಮಿಬ್ಬರ ನಡುವೆ ಪ್ರೀತಿಯ ಮಾತುಗಳು ಮತ್ತು ಸ್ಪರ್ಶಗಳು ನಡೆದವು. ಲಾಕ್ಡೌನ್ನ ಬೇಸರವನ್ನು ಮರೆತು ನಿಮ್ಮಿಬ್ಬರೂ ಆ ಕ್ಷಣಗಳನ್ನು ಆನಂದಿಸಿದಿರಿ. ಮರುದಿನ ಬೆಳಿಗ್ಗೆ ನೀವು ಎದ್ದಾಗ ಮೇಡಂ ನಿಮ್ಮ ಪಕ್ಕದಲ್ಲೇ ಮಲಗಿದ್ದರು. ಅವರ ಮುಖದಲ್ಲಿ ಒಂದು ರೀತಿಯ ಶಾಂತತೆ ಇತ್ತು. ನೀವು ನಿಧಾನವಾಗಿ ಅವರ ಕೂದಲನ್ನು ಸವರಿ. ಮೇಡಂ ಕಣ್ಣು ತೆರೆದು ನಿಮ್ಮನ್ನು ನೋಡಿ ನಕ್ಕರು. ಗುಡ್ ಮಾರ್ನಿಂಗ್ ನಿಖಿಲ್ ಎಂದು ಮೇಡಂ ಹೇಳಿದರು. ಗುಡ್ ಮಾರ್ನಿಂಗ್ ಮೇಡಂ ಎಂದು ನೀವು ಹೇಳಿದಿರಿ. ನಿನ್ನೆ ರಾತ್ರಿ ನಿನಗೆ ಖುಷಿಯಾಯಿತಾ ಎಂದು ಮೇಡಂ ಕೇಳಿದರು. ಹೌದು ಮೇಡಂ, ತುಂಬಾ ಖುಷಿಯಾಯಿತು ಎಂದು ನೀವು ಹೇಳಿದಿರಿ. ನನಗೆ ಗೊತ್ತು ಇದು ನಿನಗೆ ಆಶ್ಚರ್ಯವಾಗುತ್ತದೆ, ಆದರೆ ನಾನು ನಿನ್ನ ಜೊತೆ ಸಂತೋಷವಾಗಿದ್ದೇನೆ. ನಾವು ಹೀಗೆ ಒಟ್ಟಿಗೆ ಇರೋಣ ಎಂದು ಮೇಡಂ ಹೇಳಿದರು. ನೀವು ಮೇಡಂ ಕೈ ಹಿಡಿದು
ನಾನು ನಿನ್ನನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಮೇಡಂ ಎಂದು ಹೇಳಿದಿರಿ. ಲಾಕ್ಡೌನ್ ಮುಗಿಯುವವರೆಗೂ ನಿಮ್ಮಿಬ್ಬರೂ ಒಟ್ಟಿಗೆ ಸಮಯ ಕಳೆದಿದ್ದೀರಿ. ನಂತರ ಲಾಕ್ಡೌನ್ ಮುಗಿದ ಮೇಲೆ ನೀವು ಕಂಪನಿಗೆ ವಾಪಸ್ ಹೋಗಿದ್ದೀರಿ. ಮೇಡಂ ಮತ್ತು ನಿಮ್ಮ ನಡುವಿನ ಸಂಬಂಧ ಅಲ್ಲಿಯೂ ಮುಂದುವರೆದಿದೆ.